ನಮಸ್ತೆ. ಬಿಜಾಪುರ ಹದಿನಾರು ತಾರೀಕು ಮುಂಜಾನೆ 10 ಗಂಟೆಲಿಂದ ಸಿದ್ದೇಶ್ವರ ಗುಡಿಲಿಂದ ಗಾಂಧಿ ಚೌಕ್, ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ತನ ಬಿಜಾಪುರ ಬಂದ ರೈಲಿ ಅದ. ತಾವು ಎಲ್ಲರೂ ಬರಬೇಕಂತ ವಿನಂತಿ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶವ್ರಿಗೆ, ಜಡ್ಜ್ ಅವ್ರಿಗೆ ಬೂಟ್ ಒಗ್ದಿದ್ದ ಸಲುವಾಗಿ ಬಿಜಾಪುರ ಬಂದ್ ಮಾಡ್ಲಾಕತ್ತಾರ. ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡಿ ಬಂದ್ ಮಾಡ್ಲಾಕತ್ತಾರ. ಎಲ್ಲರಿಗೆ ಬರಬೇಕಂತ ವಿನಂತಿ ಮಾಡ್ತೀನಿ. ಎಲ್ಲರೂ ತಾವು ಬರಬೇಕಂತ ವಿನಂತಿ ಮಾಡ್ತೀನಿ. ಎಷ್ಟು ಗಂಟೆಗೆ ಬಂದು ಕರೆ ಕೊಡ್ತೀವಿ? ಮುಂಜಾನೆ 10 ಗಂಟೆಯಿಂದ ರೈಲಿ ಚಾಲೂ ಆಗ್ತೈತಿ. ಸಿದ್ದೇಶ್ವರ ಗುಡಿಲಿಂದ ಗಾಂಧಿ ಚೌಕ್ ಬರ್ತೈತಿ. ಗಾಂಧಿ ಚೌಕ್ಲಿಂದ ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಬರ್ತೈತಿ. ಅಲ್ಲಿ ಸಮಾವೇಶ ಆಗ್ತೈತಿ. ಆಮೇಲೆ 3 ಗಂಟೆ ತನಕ ಬಂದಿರ್ತೈತಿ. ಸರ್, ಬಂದಂದರೆ ಯಾವ ರೀತಿ ಬಂದಿರ್ತಾರೆ? ಎಲ್ಲ ಬಿಜಾಪುರ ಬಂದ್ ಮಾಡ್ತಾರೆ. ಎಲ್ಲ ಜಿಲ್ಲಾದವ್ರು ಬರ್ತಾರೆ. ನಮ್ಮ ಆಲ್ಗೂರು ಸಾಹೇಬರು, ಕಳ್ಳಿಮನಿ, ಎಲ್ಲ ಸಂಘ ಸಂಸ್ಥೆಯವರು, ನಾವೇನು ಒಬ್ಬರೇ ಅಂತಿಲ್ಲ, ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡಿ ಬಂದು ಕರೆ ಕೊಟ್ಟಾರೆ. ಎಲ್ಲರೂ ಬರ್ರಿ ಅಂತ ವಿನಂತಿ ಮಾಡ್ತೀವಿ. ಇದು ಪಕ್ಷ ವತಿಯಿಂದ ಮಾಡ್ತಾರೆ? ಇಲ್ಲ, ಇದು ಎಲ್ಲರೂ ಕೂಡಿ ಎಲ್ಲ ಸಂಘ ಸಂಸ್ಥೆಯವರು ಕೂಡಿ ಮಾಡ್ಲಾಕತ್ತಾರೆ. ಎಲ್ಲ ದಲಿತ ಸಂಘಟನೆ, ಎಲ್ಲ ಸಂಘಟನೆಯವರು. ಇದು ಪಕ್ಷ ಸಂಬಂಧ ಇಲ್ಲ. ಎಲ್ಲ ಸಂಘಟನೆಯವರು ಕೂಡಿ ಮಾಡ್ಲಾಕತ್ತಾರೆ. ಎಲ್ಲರೂ ಕೂಡಿ ಬರ್ರಿ ಅಂತ ವಿನಂತಿ ಮಾಡ್ಲಿಕ್ಕೆ. ಎಲ್ಲ ಅಂಗಡಿ ಬಂದಿರ್ತಾವೆ, ಬಸ್ ಬಂದಿರ್ತಾವೆ, ಶಾಲೆ ಕಾಲೇಜ್ ಸೂಟಿ ಇರ್ತೈತಿ. ಬರೇ ದವಾಖಾನೆ ಚಾಲೂ ಇರ್ತಾವೆ, ಮೆಡಿಕಲ್ ಚಾಲೂ ಇರ್ತಾವೆ, ಆಂಬುಲೆನ್ಸ್ಗಳು ಚಾಲೂ ಇರ್ತಾವೆ. ಎಲ್ಲ ನಮ್ಮ ಎಲ್ಲರೂ ಕೂಡಿ ಮಾತಾಡ್ಯಾರ. ಎಲ್ಲರೂ ಹೋಗಿ ಅವ್ರಿಗೆ ವಿನಂತಿ ಮಾಡ್ಯಾರ. ಮಾರ್ಕೆಟ್ ಅವ್ರಿಗೆ, DC ಸಾಹೇಬ್ರಿಗೆ, ಎಲ್ಲ ಅವರು ಸಂಘ ಅವರು ಕೂಡಿ, ಎಲ್ಲ ಸಂಘ ಸಂಸ್ಥೆಯವರು ಕೂಡಿ ಮಾಡ್ಲಾಕತ್ತಾರೆ. ಇಲ್ಲ, ಬರೇ ಜಿಲ್ಲೆಯಿಂದ ಜಿಲ್ಲಾ ಬಂದ್ ಮಾಡಿ, ಜಿಲ್ಲಾದೊಳಗೆ ಬಿಜಾಪುರ ಬಂದ್ ಮಾಡ್ಲಾಕತ್ತಾರೆ. ಎಲ್ಲ ಜಿಲ್ಲಾದವ್ರು ಬರ್ರಿ ಅಂತ ವಿನಂತಿ ಮಾಡ್ಲಿಕ್ಕೆ. ಬಸ್ ಬಂದಿರ್ತಾರೆ. ಬಂದ್ ಮಾಡಿದ್ರಿಂದ ಅವ್ರ ಮೇಲೆ ಏನು ಆ್ಯಕ್ಷನ್ ಆಗ್ಬೋದು? ಆ್ಯಕ್ಷನ್ ಮಾಡ್ರಂತೆ ಮಾಡೀವಿ. ಇದಕ್ಕಿಂತ ಮುಂಚೆ ಅಮಿತ್ ಶಾ ವಿರುದ್ಧ ಬಂದ್ ಮಾಡಿದ್ದೀವಿ. ಏನು ಆ್ಯಕ್ಷನ್ ಆಗ್ತೈತಿ? ಆ್ಯಕ್ಷನ್ ಆಗ್ತೈತಿ. ಮತ್ತು ಆಗ್ಲಾರ್ದ ಹಂಗೆ ಕೂತ್ರ ನಾಳೆಗೆ ಅವರು ಪ್ರಧಾನಮಂತ್ರಿಗೆ ಒಗೆದ್ರೆ ಏನು ಮಾಡ್ತೀರಿ, ಗೃಹ ಮಂತ್ರಿಗೆ ಒಗೆದ್ರೆ ಏನು ಮಾಡ್ತೀರಿ? ಹಿಂಗೆ ಮಾಡಬಾರ್ದಂತೆ ಎಲ್ಲ ಸಂಘ ಸಂಸ್ಥೆಯವರು ಕೂಡಿ ಮಾಡ್ಲಾಕತ್ತಾರೆ. ಜಡ್ಜ್ ಮೇಲೆ ಒಬ್ಬರು ಬೂಟ್ ಇದು ಮಾಡ್ತಾರೆ, ಅದು ತೆಪ್ಪದ. ಭಾರತ ದೇಶ ಬಂದಾಗಬೇಕಾಗಿತ್ತು, ಬರೀ ಬಿಜಾಪುರೇ ಬಂದ. ಇಲ್ಲ, ಎಲ್ಲ ಕಡೆ ಮಾಡ್ತಾರೆ. ಎಲ್ಲ ಭಾರತದೊಳಗೆ ಎಲ್ಲ ಕಡೆ ಮಾಡ್ತಾರೆ. ಇಲ್ಲಿ ಬಿಜಾಪುರ ಮಾಡ್ಲಾಕತ್ತಾರೆ. ಇಲ್ಲಿಂದ ಬಿಜಾಪುರ ಶುರುವಾತ್ ಚಾಲೂ ಆಗೈತಿ. ಎಲ್ಲ ಕಡೆ ಆಗ್ತೈತಿ. ನೀವು ಎಲ್ಲರೂ ಕೂಡಿ ಬರಂತ ನಿಮಗೂ ವಿನಂತಿ ಮಾಡ್ತೀವಿ. ಬಿಜಾಪುರ ಜಿಲ್ಲೆದವ್ರಿಗೂ ಬರ್ರಿ ಅಂತ ವಿನಂತಿ ಮಾಡ್ತೀವಿ. 16 ತಾರೀಕು ಬಿಜಾಪುರ ಬಂದ್ ಇರ್ತೈತಿ. ಎಲ್ಲರೂ ಕೂಡಿ ಬರಂತ ವಿನಂತಿ ಮಾಡ್ಲಿಕ್ಕತ್ತೀವಿ. ಎಲ್ಲರಿಗೆ, ಎಲ್ಲ ಸಂಘ ಸಂಸ್ಥೆಯವ್ರಿಗೆ ಎಲ್ಲರೂ ಬರ್ಬೇಕಂತ ವಿನಂತಿ ಮಾಡ್ಲಿಕ್ಕೆ. ಮೊನ್ನೆ ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗವಾಯಿಯವರ ಮೇಲೆ ನಡೆದಂಥ ದಾಳಿ, ಅದು ಕೇವಲ ಒಬ್ಬ ವ್ಯಕ್ತಿ ಮೇಲೆ ನಡೆದಂಥ ದಾಳಿ ಅಲ್ಲ, ಅದು ಈ ದೇಶದ ಸಂವಿಧಾನ ಮೇಲೆ ನಡೆದಂಥ ದಾಳಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಡೆದಂಥ ದಾಳಿ ಮತ್ತು ಸಮಗ್ರ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಡೆದಂಥ ದಾಳಿ. ಇದನ್ನು ನಾವೆಲ್ಲರೂ ದೇಶವಾಸಿಗಳು ಒಟ್ಟಾಗಿ ಪ್ರತಿಭಟಿಸಲೇಬೇಕಾದಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡಿದ್ದಾರೆ. ತಮ್ಮ ಸ್ವಶಕ್ತಿ ಸಾಮರ್ಥ್ಯದಿಂದ ಆ ಸ್ಥಾನಕ್ಕೆ ಏರಿದಂಥ ಒಬ್ಬ ವ್ಯಕ್ತಿಯನ್ನು ಸಹಿಸಲಿಕ್ಕಾಗದಂಥ ಶಕ್ತಿಗಳ ವಿರುದ್ಧ ನಾವೆಲ್ಲರೂ ಸೇರಿ ಒಟ್ಟಾಗಿ ಈ ಸುಂದರ ಭಾರತ ಕಟ್ಟುವ ನಿಟ್ಟಿನಲ್ಲಿ ಇಂತಹ ವಿಚಿತ್ರಕಾರಕ ಮನಸ್ಥಿತಿಯನ್ನು ವಿರೋಧ ಮಾಡುವ ಸಲುವಾಗಿ ಇಡೀ ದೇಶಾದ್ಯಂತ ನಡೆಯುತ್ತಿರುವ ಪ್ರತಿಭಟನೆಗಳು ಬಂದನಂತೆ ನಾವು ವಿಜಯಪುರ ಜಿಲ್ಲೆಯಲ್ಲಿ
ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು, ಪ್ರಗತಿಪರ ಚಿಂತಕರು ಮತ್ತು ಅಹಿಂದ ಸಂಘಟನೆಗಳು ಮತ್ತು ವಿಜಯಪುರ ಜಿಲ್ಲೆಯ ಎಲ್ಲ ವ್ಯಾಪಾರಸ್ಥ ಬಂಧುಗಳ ಮತ್ತು ಎಲ್ಲ ಜನರ ಸಹಕಾರದಿಂದ ಈ ವಿಜಯಪುರ ಜಿಲ್ಲೆಯಲ್ಲಿ ಹಿಂದೆ ಎಂದೂ ನಡೆದಿರದೇ ಇರತಕ್ಕಂಥ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾವು ಎಲ್ಲೆಲ್ಲಿ ಸಂಪರ್ಕ ಮಾಡಿದ್ದೀವಿ, ಎಲ್ಲರೂ ಕೂಡ ಸ್ವ ಇಚ್ಛೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಬಂದು ಭಾಗವಹಿಸ್ತೀವಿ ಅನ್ನೋಂಥ ಭರವಸೆ ಇದೆ. ಅದೇ ರೀತಿ ತಾವು ಕೂಡ ಈ ಜಿಲ್ಲೆಯ ಒಂದು ದಾಖಲೆಯಾಗಿ ಉಳಿತಿರುವಂಥ ಒಂದು ದೊಡ್ಡ ಪ್ರತಿಭಟನೆಗೆ ತಾವು ಕೂಡ ಆಗಮಿಸಿ ಬೆಂಬಲಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಮತ್ತು ಮುಂದಿನ ಪೀಳಿಗೆಗೆ ಒಂದು ಉತ್ತಮ ಭಾರತವನ್ನು ಬಿಡಬೇಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರೋದ್ರಿಂದ ತಾವೆಲ್ಲರೂ ಕೂಡ ಬಂದು ಈ ಬಂದ್ನಲ್ಲಿ ಪಾಲ್ಗೊಳ್ಬೇಕು ಅನ್ನೋಂಥ ವಿನಂತಿಯನ್ನು ನಾನು ಕೂಡ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. पिछले दिनों जो है चीफ जस्टिस ऑफ इंडिया गवाही उनके ऊपर जो है एक सीनियर वकील जिसकी विचारधारा बहुत ही घटिया है, क्योंकि गवाही जी ने जो है हमेशा दलितों के, अल्पसंख्यकों के, पिछड़ी जातियों के हक में काम किया, लेकिन उनको बर्दाश्त ना होते हुए उन्होंने जो है ऐसे इस किशोरी नामी वकील ने जो है उन पर एक बूट उठाकर उन पर हमला किया, जिसका हम जो है पूरे अल्पसंख्यक जितने भी अहिंद लोग हैं उसका खंडन करते हैं. इसी के चलते जो है शहर बीजापुर में आने वाली 16 अक्टूबर को जो है हमारे अब्दुल हमीद मुशर्रफ साहब, प्रोफेसर राजू अलगुर साहब, माजी एमएलए और भी हमारे जिम्मेदारों की जो है सरपरस्ती में जो है एक बंद का आह्वान किया गया है. वो जो है जुमेरात का दिन रहेगा. सुबह 10 बजे से लेकर ये जो है बंद की शुरुआत की जाएगी. एक रैली की शक्ल में बंद का ये किया गया है. सिद्धेश्वर गुड़ी से होते हुए डॉक्टर बाबा साहेब अम्बेडकर तक ये रैली, विशाल रैली का आयोजन किया गया है. मैं तमाम, ये किसी जाति का, किसी धर्म का, ये किसी पार्टी का रैली नहीं है. जो लोग संविधान से प्यार करते हैं, इस देश से प्यार करते हैं, क्योंकि ये लोग जो है इनका मकसद यही है, जो गरीब है, गरीब तबका है, चाहे दलित हो, मुसलमान हो, हिंदू वर्ग हो, इन लोगों को ऊंचाई पर दिखना नहीं चाहते. इसी के लिए वो लोग इस तरह का काम कर रहे हैं. उसको अगर आपको रोकना है तो मैं तमाम बीजापुर के लोगों से गुजारिश करता हूं, निवेदन करता हूं कि अब अपनी पार्टी हो, किसी भी पार्टी से आप ताल्लुक़ रखते हो, किसी भी जात से आप ताल्लुक़ रखते हो, किसी भी धर्म से आप ताल्लुक़ रखते हो, इस विशाल रैली में आप तशरीफ लाएं और उसका खंडन करें. जब तक वो किशोर को अरेस्ट करके उसको फांसी की सजा जब तक नहीं दी जाती, तब तक हमारा जो प्रोटेस्ट हम मुसलसल करते रहेंगे. मैं मेरी तरफ से, हमारे हमीद मुशर्रफ साहब की तरफ से, राजू अलगुर साहब की तरफ से और तमाम हमारे बीजापुर के जिम्मेदारों की तरफ से आपसे गुजारिश करता हूं कि आप इस प्रोटेस्ट में भाग लेकर जो है इस प्रोटेस्ट को जो है कामयाब बनाएं.